ವೇದಿಕೆ ಮುನ್ನೆಲೆಗೆ ಬಂದಿದೆ. ಈ ವೇದಿಕೆ ಕೋಲಾರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು, ರೈತ, ಕಾರ್ಮಿಕ, ದಲಿತ, ವಿದ್ಯಾರ್ಥಿ, ಯೋಜನೆ, ಈಗ ವಿವಿಧ ಎಲ್ಲ ರೀತಿಯ ಜನಪರ ಹೋರಾಟ ಮಾಡುವಂಥ ಮನಸ್ಸುಗಳು ಒಂದಾಗಿ, ಕನ್ನಡ ಪರ ಸಂಘಟನೆಗಳು ಎಲ್ಲ ಒಂದಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ನಾವು 3ನೇ ತಾರೀಕು ಬಂದ್ಗೆ ಕರೆ ನೀಡಿದ್ದೀವಿ. ಈ ಕರೆ ನೀಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಎಲ್ಲ ಕಡೆ ಸಾಕಷ್ಟು ಪ್ರಚಾರಗಳು ಆಗಿದೆ, ಸಾಕಷ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟಗಳು ಬುಗ್ಲೆದ್ದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಹೋರಾಟಗಳು ನಡೀತಾ ಇದೆ. ನಾವು ಕೋಲಾರ ಜಿಲ್ಲೆ ಹೋರಾಟಗಳ ತವರೂರಿದು. ನಾವು ಪ್ರಾರಂಭದಲ್ಲೇ ಅದಕ್ಕೆ ಅಮಿತ್ ಶಾ ಅವರು ಅಪಮಾನ ಮಾಡಿರ್ತಕ್ಕಂಥ ಸಂಬಂಧ ನಾವು ಪೊಲೀಸ್ ಠಾಣೆಗಳಲ್ಲಿ ದೂರು ಕೊಟ್ಟು ಅವ್ರ ಮೇಲೆ ದೂರು ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ವಿ. ನಂತರ ನಾವು 3ನೇ ತಾರೀಕು ಕೋಲಾರ ಬಂದ್ ಮಾಡೋ ಮೂಲಕ ನಮ್ಮ ಆಕ್ರೋಶ ವ್ಯಕ್ತಪಡಿಸಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕರಪತ್ರಗಳು, ಗೋಡೆ ಬರಹಗಳು, ಸ್ಟಿಕ್ಕರ್ಸು, ವಿವಿಧ ರೀತಿಯ ಪ್ರಚಾರ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಎಲ್ಲ ಸಂಘಟಿತರು ಸೇರಿ ನಾವು ಕೈಗೊಂಡಿದ್ದೀವಿ. ಯಾರ್ಯಾರು ಬೆಂಬಲ ಕೊಟ್ಟು? ಎಲ್ಲ ಪ್ರಗತಿಪರ ಸಂಘಟನೆಗಳು ನಮ್ಮ ಜೊತೆಯಲ್ಲೇ ಇದೆ. ಕೆಲವರು ಒಬ್ಬರು ಇಬ್ಬರು ತಪ್ಪಾಗಿರ್ತಕ್ಕಂಥವ್ರನ್ನ ನಾವು ನಮ್ಮ ಸಂಘಟಕರೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಗೌರವಾನ್ವಿತವಾಗಿ ಈ ಹೋರಾಟಕ್ಕೆ ಭಾಗವಹಿಸಲು ನಾವು ಕೋರ್ತಾ ಇದ್ದೀವಿ. ಅದೇ ರೀತಿ 2ನೇ ತಾರೀಕು ಈ ಬಂದ್ಗೆ ಸಂಬಂಧಪಟ್ಟಂಗೆ 3ನೇ ತಾರೀಕು ಬಂದಿರ್ತದೆ ಅಂತ ಮಾಹಿತಿ ತಿಳಿಸೋದಕ್ಕೆ ಬೈಕ್ ರ್ಯಾಲಿ ಒಂದು ಮಾಡ್ತಾ ಇದ್ದೀವಿ. 3ನೇ ತಾರೀಕು ಬಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಮಗೆ ಭರವಸೆ ಇದೆ. ಕಾರಣ ಏನು ಅಂತಂದರೆ, ಇತಿಹಾಸದಲ್ಲೇ ಈ ರೀತಿಯ ಒಂದು ಸ್ಪಂದನೆ, ಜನರ ಸ್ಪಂದನೆ ನಮಗೆ ಸಿಕ್ಕಿರಲಿಲ್ಲ. ಇವತ್ತು ಎಲ್ಲ ರೀತಿಯಲ್ಲೂ ಸಂವಿಧಾನ ಮತ್ತು ಅಂಬೇಡ್ಕರ್ ಅನ್ನೋದು ಎರಡೂ ಒಂದೇ ಕಾಯಿನು, ಆ ಎರಡೂ ಒಂದೇ ಮೌಲ್ಯ ಇದೆ. ಅದಕ್ಕೆ ಆ ಸಂವಿಧಾನನ ಮಾತಾಡುವಂಥದ್ದು ಮತ್ತು ಅಂಬೇಡ್ಕರ್ನ ಮಾತಾಡುವಂಥದ್ದು ಎರಡೂ ಒಂದೇ. ಇವತ್ತು ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಮಾತುಗಳೇನಿದೆ ಅದು ಅವರ ಒಂದು ಅಂತರಾಳದ ಯೋಚನೆಗಳವು, ಅದನ್ನ ಅನುಷ್ಠಾನ ತಗೊಂಡ್ಬರುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ಸಂವಿಧಾನ ಮುಟ್ಟೋದು ಅಂತಂದರೆ ದೇಶದ ಜನರ ಬದುಕನ್ನು ಮುಟ್ಟೋದು ಅಂತ ಎಲ್ಲರಿಗೂ ಅರಿವಾಗಿದೆ. ಹಾಗಾಗಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ವಾಲಂಟ್ರಿಯಾಗಿ ಜನ ಬಂದುಬಿಟ್ಟು ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ನಿರಂತರವಾಗಿ ಫೋನ್ಗಳು ಮಾಡ್ಕೊಂಡು ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೋಲಾರ ಬಂದು ಈ ಕೋಲಾರ ಬಂದು ಯಾಕೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ, 3ನೇ ತಾರೀಕು ಕೋಲಾರ ಬಂದ್ ಆದ ನಂತರ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಮತ್ತು ವಿವಿಧ ರೀತಿಯಲ್ಲಿ ಬಂಧುಗಳು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಸಂಜೆ 6 ಗಂಟೆವರೆಗೂ KSRTC ಅವರಿಗೆ ನಾವು KSRTC DC ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಅವತ್ತು ನಮ್ಮ ಬೆಂಬಲ ವ್ಯಕ್ತಪಡಿಸಬೇಕು ಅಂತ. ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡ್ದಂಗೆ ನಾವು ಕೊಡಬೇಕಾದ್ರೆ ನಮ್ಮ ಧರ್ಮ ಆಗಿದೆ, ಕೊಟ್ಟಿದ್ದೀವಿ. ನಾವು ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟು ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಫಸ್ಟೇ ಹೋಗಿ ನಾವು ಪ್ರಥಮವಾಗಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟುಬಿಟ್ಟು ಶಾಲಾ ಕಾಲೇಜು ಮಕ್ಕಳಿಗೆ ಅವತ್ತು ಬಂದಿರತಕ್ಕಂಥ ದಿವಸ ಮಕ್ಕಳು ಬೀದಿಗೆ ಬಂದಾಗ ಆತಂಕ ಮತ್ತೊಂದು ಮಕ್ಕಳಿಗೆ ಬಯಲು ವಾತಾವರಣ ಸೃಷ್ಟಿಯಾಗೋದು ಬೇಡ, ಹಾಗಾಗಿ ತಾವು ರಜಾ ಘೋಷಣೆ ಮಾಡಬೇಕು ಅಂತ ಅವರಲ್ಲಿ ನಾವು ಕೋರಿಕೆ ನಮ್ಮ ಮನವಿ ಕೊಟ್ಟಿದ್ದೀವಿ. ಮತ್ತು SP ಸಾಹೇಬರಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂಗೆ ತಾವು ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಎಲ್ಲರೂ ನಮಗೆ ಸ್ಪಂದಿಸಿದ್ದಾರೆ. ನಮಗೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗದಂಗೆ ನಾವು ನೋಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೋಡೋಣ 3ನೇ ತಾರೀಕು ಯಾವ ಥರ ಆಗುತ್ತೆ. ಜನ ವಾಲಂಟಿಯರ್ಗೆ ಬರುವಂಥವ್ರು ಇದ್ದಾರೆ. ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಬರ್ತಾ ಇಲ್ಲ. ತುಂಬ ಚೆನ್ನಾಗಿ ನಮಗೆ ಪಾಸಿಟಿವ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.